ಹಾಯ್ ಗಾಯ್ಸ್, ದಿಸ್ ಈಸ್ ಥರ್ಸ್ಡೇ ವ್ಲಾಗ್. ಸೋಯಾ ಪಲಾವ್ನ ಯಾವ ರೀತಿ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಏನೇನು ತರಕಾರಿ ಬೇಕು ಅದನ್ನು ತೆಗೆದಿಟ್ಕೊಂಡು ಆನಂತರ ನಮಗೆ ಸೋಯಾವನ್ನು ನೆನೆ ಹಾಕ್ಕೋಬೇಕಾಗುತ್ತೆ. ಸೊ ಬಿಸಿನೀರನ್ನು ಕಾಯೋದಕ್ಕಿಟ್ಟು ನಮಗೆ ಎಷ್ಟು ಸೋಯಾ ಬೇಕೋ ಅಷ್ಟನ್ನು ಹಾಕ್ಕೊಂಡು ಬಿಸಿನೀರನ್ನು ಹಾಕಿಬಿಟ್ಟು ಒಂದು 15 ಮಿನಿಟ್ಸ್ ನೆನೆ ಇಡಬೇಕಾಗುತ್ತೆ. ಮಸಾಲೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, 2 ಲವಂಗ, 2 ಮೆಣಸು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಆನಂತರ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡು ಸೋಯಾವನ್ನು 2ರಿಂದ 3 ನಿಮಿಷ ನೆಂದ ಮೇಲೆ ತೊಳಿಬೇಕಾಗುತ್ತೆ. ಒಗ್ಗರಣೆಗೆ ಎಣ್ಣೆ, 2 ಪಲಾವ್ ಎಲೆ, ಚಕ್ಕೆ, ಸಾಸಿವೆ ಜೊತೆಗೆ ಕರಿಬೇವನ್ನು ಹಾಕಿ ಫ್ರೈ ಮಾಡಿಕೊಂಡು ಆನಂತರ ಈರುಳ್ಳಿ ಮತ್ತು ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊ ಫ್ರೈ ಮಾಡೋದ್ರಿಂದ ಸ್ಮೂತಾಗಿ ಬೇಗ ಬೇಯುತ್ತೆ. ಆನಂತರ ತರಕಾರಿ ಹಾಕ್ಕೊಂಡು ನಮಗೆ ಏನು ಮಸಾಲೆ ರುಬ್ಕೊಂಡಿದ್ವಿ ಅಲ್ವ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತೊಳೆದಿರುವಂತಹ ಸೋಯಾವನ್ನು ಹಿಂಡ್ಬಿಟ್ಟು ನಾವು ಆ ಮಸಾಲೆ ಒಳಗೆ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಿಕೊಂಡು 1 ಸ್ಪೂನು ಸಾಂಬಾರು ಪೌಡರು, ಚಿಟಿಕೆ ಅರಿಶಿನ ಹಾಕಿ ಅಕ್ಕಿಯನ್ನು ಕೂಡ ಹಾಕಿಬಿಟ್ಟು ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಮೊದಲೇ ಹಾಕ್ಕೊಂಡಿರ್ತೀವಿ. ಎಷ್ಟು ಬೇಕು ನೀರನ್ನು ಅಷ್ಟ ಹಾಕ್ಬಿಟ್ಟು ಆನಂತರ ನಾವು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ರುಚಿಯಾದಂತಹ ಸೋಯಾ ಪಲಾವ್ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್.